ಸಮಸ್ತ ನಾಡಿನ ಜನತೆಗೆ ರಾಮನವಮಿಯ ಆರ್ಥಿಕ ಶುಭಾಶಯಗಳು. ಇವತ್ತು ಕಲಬುರಗಿಯಲ್ಲಿ ಶ್ರೀರಾಮನವಮಿ ಅಂಗವಾಗಿ ಶ್ರೀರಾಮ್ ಸೇನಾ ವತಿಯಿಂದ ಆದಿಪುರುಷ ರಾಮನವೋತ್ಸವ 15 ಅಡಿ ಎತ್ತರದ ರಾಮನ ಭವ್ಯ ಮೂರ್ತಿ ಮೆರವಣಿಗೆ ಯಶಸ್ವಿಯಾಗಿ ಗಳಿಸಿದ ಮಠಾಧೀಶರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು ಹಾಗೂ ಹಿಂದೂ ಬಾಂಧವರು, ನಮ್ಮ ಶ್ರೀರಾಮ್ ಸೇನಾ ಕಾರ್ಯಕರ್ತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಬರುವಂತ ಮುಂದಿನ ವರ್ಷದಲ್ಲಿ ಇನ್ನೂ ನಮ್ಮ ಹಿಂದೂ ಯುವಕರು ಜಾಗೃತರಾಗಿ ನಮ್ಮ ಹಿಂದೂ ಧರ್ಮವನ್ನು ಕಾಪಾಡುವ ಸಲುವಾಗಿ ಇನ್ನು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಬಂದಂತ ಜನಗಳಿಗೆ ಹೇಳಕ್ ಬಯಸ್ತೀರಿ ಸರ್? ಈ ಬಂದಂತ ಜನರಿಗೆ ಹೇಳಕ್ಕೆ ಪದಗಳೇ ಸವಾಲಾಗಿದೆ, ಏನಂತ ಹೇಳಕ್ ನನಗೂ ಅರ್ಥ ಆಗಲಾಗ್ಯದ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಹೇಶ್ ಗೊಬ್ಬೂರ್, ಶ್ರೀರಾಮ್ ಸೇನಾ ಜಿಲ್ಲಾಧ್ಯಕ್ಷರು ಹಾಗೂ ಉತ್ಸವ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರು, कलबुर्गी। हर साल की तरह इस साल भी हम राजपूत एकता समिति की ओर से और हमारे राजपूत बंधुओं की तरफ से ये अन्नकूट रखा गया है। ये 9वां साल रनिंग है। ಪ್ರತಿ ವರ್ಷದಂತೆ ಈ ಮರ್ಯಾದೆ ಪುಸ್ತಕ ರಾಮನವಮಿಯಂದು ನಮ್ಮ ರಾಜಪೂತ್ ಏಕತಾ ಸಮಿತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವು ಪ್ರಸಾದ ವಿತರಣೆ ಮಾಡುತ್ತೇವೆ. ನಮ್ಮ ಅಧ್ಯಕ್ಷರಾದಂತಹ ಶ್ರೀ ವಿ.ಎಸ್. ಸಿಂಗ್ ವ್ಯಾಸ ಹಾಗೂ ಶ್ರೀ ಧರ್ಮವೀರ್ ಸಿಂಗ್ ಠಾಕೂರ್ ಅವರ ನೇತೃತ್ವದಲ್ಲಿ ಪ್ರಸಾದವನ್ನು ವಿತರಣೆ ಮಾಡ್ತಿದ್ದೇವೆ. ಹಾಗೆ ಈಗ 10 ವರ್ಷದಿಂದ ನಾವು ಮಾಡುತ್ತೇವೆ. ತಂಡ ಇಲ್ಲ. ಈ ವರ್ಷಪ್ಪ ಅಂದ್ರೆ ನಮ್ಮ ಅಧ್ಯಕ್ಷರು ಮತ್ತಪ್ಪ ಅಂದ್ರೆ ನಮ್ಮ ಇನ್ನೊಬ್ಬರು ನಮ್ಮ ಕಸಿನ್ಸ್ ಧರ್ಮವೀರ್ ಸಿಂಗ್ ಅಂತ ಅವರು ಮಾಡ್ತಾ ಇದ್ದಾರೆ. ಜಿತೇಂದ್ರ ಸಿಂಗ್ ಮತ್ತು ಬಲರಾಮ್ ಸಿಂಗ್ ಠಾಕೂರ್, ಧರ್ಮವೀರ್ ಸಿಂಗ್ ಠಾಕೂರ್, ಅಕ್ಷಯ್ ಸಿಂಗ್, ಅಜಯ್ ಸಿಂಗ್, ಮಹೇಶ್ ಸಿಂಗ್. ನಮಸ್ಕಾರ, ಎಲ್ಲರಿಗೆ ರಾಮನವಮಿ ಶುಭಾಶಯಗಳು. ಇವತ್ತಿನ ದಿವಸ ರಾಮನವಮಿ ರ್ಯಾಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ಕಡೆಯಿಂದ ಸಿದ್ದು ಹ್ಯಾಂಡ್ಲೂಮ್ ಕಡೆಯಿಂದ ಜನರಿಗೋಸ್ಕರ ಕುಡಿಯೋ ನೀರು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ನೀವು ನೋಡ್ಬೋದು. ಇದು ಸುಮಾರು 2 ವರ್ಷದಿಂದ ಮಾಡ್ಕೋತಾ ಬರ್ತಾ ಇದ್ದೇವೆ ಸರ್. ಮುಂದೆ ಇದೇ ಮಾಡ್ಕೋತಾ ಬರ್ತೇವೆ ಸರ್. ಇದು ನಮ್ದು ಒಂದು ಸ್ವಂತ ಇದರ್ಲಿಂತ ಮಾಡ್ತಾ ಇದ್ದೇವೆ ಸರ್. ಜನರಿಗೆ ಏನು ಇಲ್ಲ, ಇಂಥ ಬಿಸಿಲಲ್ಲಿ ಎಲ್ಲರೂ ಊಟ ಎಲ್ಲ ಇಡುತ್ತೆ ಸರ್. ಆದರೆ ಕಲಬುರಗಿ ಬಿಸಿಲಲ್ಲಿ ನೀರು ಬಹಳ ಇಂಪಾರ್ಟೆಂಟ್ ಸರ್. ಇದ್ರಾಗೆ ಇದಕ್ಕೋಸ್ಕರ ನಾನು ಇದು ಒಂದು 2 ವರ್ಷದಿಂದ ಮಾಡ್ಕೋತಾ ಬರ್ತಾ ಇದ್ದೀನಿ. ಜನಗಳಿಗೆ ಏನು ಹೇಳಕ್ ಬಯಸ್ತೀರಿ? ಆದಷ್ಟು ಇದರಲ್ಲಿ ನೀರು ಉಳಿಸಿ, ಎಲ್ಲರಿಗೆ ನೀರು ಇರಬೇಕು, ಎಲ್ಲರಿಗೂ ನೀರು ವ್ಯವಸ್ಥೆ ಮಾಡಿಸಿ. ಧನ್ಯವಾದಗಳು. ಶರಣ್ ಪ್ರತಾಪ್ ಅವರು. ರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಗೊತ್ತಿದೆ, ಇವತ್ತಿನ ದಿವಸ ನಾವು ಎಷ್ಟು ಉಲ್ಲಾಸ ಇದರಿಂದ ನಾವು ಆಚರಿಸುತ್ತೇವೆ. ನಾನು ಗುಲ್ಬರ್ಗಾದ ಶ್ರೀ ಮಾನಿಕ್ ಸಿಂಗ್ ಮೆಮೋರಿಯಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ದ ಪ್ರಿನ್ಸಿಪಲ್ ಮಾತಾಡ್ತಾ ಇದ್ದೀನಿ. ಇವತ್ತು ನಮಗೆ ಬಹಳ ಅಂದ್ರೆ ಬಹಳಷ್ಟು ಹರ್ಷಿತ ಉಲ್ಲಾಸ ಮಾಡಿ ಇದು ಮೊದಲಿಂದ ಆಚರಿಸುತ್ತಿದ್ದ ಹಬ್ಬ ಅಂದ್ರೆ ಇದು ಒಂದು ನಮ್ದ. ಅದ್ರ ಸಲುವಾಗಿ ನಮ್ಮ ಕಡೆಯಿಂದ ನಾನು 7 ಇಯರ್ಸ್ಲಿಂದ ನಮ್ಮ ಶಾಲೆಯ ಪರವಾಗಿಂದ ಮಜ್ಜಿಗೆಯನ್ನು ಇದು ಹಂಚುತ್ತಾ ಇದ್ದೀವಿ. ನಮ್ಮ ಸ್ಕೂಲ್ ಪರವತಿಯಿಂದ ಶ್ರೀರಾಮ್ ದೇವರು ಎಲ್ಲರಿಗೆ, ನಮ್ಮ ಪೂರ್ತಿ ಭಾರತದ ಖಂಡ ದೇಶದವರಿಗೆ ಎಲ್ಲರಿಗೆ ಚಲೋ ಅದು ಒಂದು ಇದರಿಂದ ಇಡ್ಲಿ, ನಮ್ದು ಭಾರತದ ಗೌರವ ಇನ್ನಷ್ಟು ಮಟ್ಟಿಗೆ ಇದು ಮಾಡಲಿ ಅಂತ ನಾ ರಾಮ್ ದೇವರಿಗೆ ನಾ ಇದು ಮಾಡುತ್ತೇನೆ, ನನ್ನ ಪರವಾಗಿ ಕೋರಿಸುತ್ತೇನೆ. ನನ್ನ ಹೆಸರು ಆಶಾ ಮ್ಯಾಮ್.
ಇರ್ತಕ್ಕಂಥ ವಿಶ್ವಾಸ ಅವತ್ತು ಕೂಡ ಮುಖ್ಯವಾಗಿ ಎಲ್ಲರೂ ಕೂಡ ಇರುವಂತ ವಿಷಯಗಳಲ್ಲಿ ಮತ್ತು ಈ ಕಾರ್ಯಕರ್ತರಿಗೆ ಎಲ್ಲರೂ ಪಾಲ್ಗೊಂಡು ಲಕ್ಷಾಂತರ ಜನರ ಮಧ್ಯದಲ್ಲಿ ವೈಭವದ ಎಲ್ಲರಿಗೂ ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಜೃಂಭಣೆಯಿಂದ ಇಡೀ ಭಾರತದಲ್ಲಿ ಎಲ್ಲಾ ಹಿಂದೂ ಬಾಂಧವರು ರಾಮನವಮಿ ಉತ್ಸವ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ನಾವು ಕೂಡ ಕಲಬುರಗಿಯಲ್ಲಿ ಪ್ರತಿ ವರ್ಷ ಮಾಡ್ತೀವಿ. ಈ ವರ್ಷ ಕೂಡ ಮಾಡ್ತಾ ಇದ್ದೀವಿ. ಜಗತ್ ಸರ್ಕಲ್ ನಲ್ಲಿ ರಾಮನ ಮೂರ್ತಿ ವಿಗ್ರಹ ಪೂಜೆ ಮಾಡೋ ಮುಖಾಂತರ ಮತ್ತೆ ನಮ್ಮ ಗೆಳೆಯರಾದ ಸಂತೋಷಣ್ಣ ಅವರು ಪ್ರಸಾದ ವ್ಯವಸ್ಥೆ ಮಜ್ಜಿಗೆ ಮುಖಾಂತರ ಅಥವಾ ಉಪ್ಪಿಟ್ಟು ಏನೇನೋ ಎಲ್ಲ ಇಟ್ಟಿದಾರ. ಜನರಿಗೆಲ್ಲ ಹೋಗಿ ಬರೋ ಜನರಿಗೆ ಭಕ್ತರಿಗೆ ಪ್ರಸಾದ ರೀತಿಯಲ್ಲಿ ಕೊಡೋ ವ್ಯವಸ್ಥೆ ಮಾಡಿದ್ದಾರೆ ಅವರು. ನಾವು ನಮ್ಮ ತಂಡ ಮೋದಿ ಬ್ರಿಗೇಡ್ ಅಂತ ಒಂದು ನಮ್ಮ ತಂಡ ಇದೆ. ಹೀಗೆ ನಮ್ಮ ರಾಷ್ಟ್ರೀಯ ಹಬ್ಬ, ದೇಶದ ಹಿಂದೂ ಧಾರ್ಮಿಕ ದೊಡ್ಡ ದೊಡ್ಡ ಹಬ್ಬಗಳು ನಾವು ಎಲ್ಲರೂ ಒಟ್ಟಾಗಿ ಮಾಡ್ತೀವಿ ಮತ್ತೆ ಈ ಮುಂದೆ ಮಾಡ್ತಾ ಇರ್ತೀವಿ. ಮತ್ತೆ ಅನ್ಕೊಂಡು ಈ ವರ್ಷ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಫಸ್ಟ್ ರಾಮನವಮಿ ಇದೆ. ಹೀಗಾಗಿ ಅತಿ ಉತ್ಸಾಹದಿಂದ ಎಲ್ಲರೂ ನಾವು ರಾಮನವಮಿ ರಾಮನ ಹಬ್ಬ ಆಚರಿಸ್ತಾ ಇದ್ದೀವಿ. ಮತ್ತೆ ಎಲ್ಲಾ ದೇಶವಾಸಿಗಳಿಗೆ ಎಲ್ಲರೂ ಒಳ್ಳೇದಾಗಲಿ, ರಾಮನ ಆಶೀರ್ವಾದ ಎಲ್ಲರಿಗೂ ಸಿಗ್ಲಿ. ಮತ್ತೆ ಸರ್ 9 ವರ್ಷದಿಂದ ರಾಮನವಮಿ ನಮ್ಮ ಗೆಳೆಯರ ಬಳಗ ಆಳಂದ ಚೆಕ್ ಪೋಸ್ಟ್ಲಿಂದ ಮೆರವಣಿಗೆ ಬರುತ್ತದೆ. ಈ ಸಲ ವಿಶೇಷ ಏನಪ್ಪಾ ಅಂತಂದ್ರೆ ಫಸ್ಟ್ ಟೈಮ್ ನಾವು ಇಲ್ಲಿ ಅಯೋಧ್ಯೆ ಮಂದಿರ ಆಗ್ಲಕ್ಕ ಫಸ್ಟ್ ಟೈಮ್ ರಾಮನವಮಿ ಉತ್ಸವ ನಡೆದ ಸಲುವಾಗಿ ಇಲ್ಲಿ ಜಗತ್ ವರ್ತದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ. ಇದಕ್ಕೆ ಮುಂಚೆ ಬರೀ ಅಲ್ಲಿ ಎಲ್ಲ ಗೆಳೆಯರು ಕೂಡಿ ಅದೇನು ಮೆರವಣಿಗೆ ಆಗ್ತಾ 50-60 ಸಾವಿರ 1 ಲಕ್ಷ ತನಕ ಜನರು ಸೇರಿ ಇದು ಭವ್ಯ ದಿವ್ಯ ಮೆರವಣಿಗೆ ಎಲ್ಲ ವಾದ್ಯಗಳೊಂದಿಗೆ ಆಳಂದ ಹಾಕಲು ಜಗತ್ ಸರ್ಕಲ್ ಬರ್ತದೆ. ಅದರಲ್ಲಿ ಎಲ್ಲರೂ ಭಾಗಿಯಾಗ್ತೀವಿ. ಅಲ್ಲಿ ಸರಿಸುಮಾರು ಒಂದು 60-70 ಸಾವಿರ ಅಂತ ಆರಾಮ್ ಸೇರ್ತಪ್ಪ. ಸರಿ, ಸಿದ್ದರಾಜ್ ಬಿರಾದ ಎಲ್ಲರೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸರ್ವರಿಗೂ ಶ್ರೀ ರಾಮ ನವಮಿಯ ಶುಭಾಶಯಗಳು. ಈ ದಿವಸ ದೇಶದೆಲ್ಲೆಡೆ ಶ್ರೀರಾಮನ ಜನ್ಮದಿನವನ್ನು ಶ್ರೀರಾಮನವಮಿಯಾಗಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಇವತ್ತು ನಮ್ಮ ಕಲಬುರಗಿಯ ಜಗತ್ ವೃತ್ತದಲ್ಲಿಯೂ ಕೂಡ ನಾವು ಇದನ್ನ ಹಬ್ಬವನ್ನಾಗಿ ಆಚರಿಸ್ತಾ ಇದ್ದೇವೆ. ಮೋದಿಯವರ ಆಡಳಿತದಲ್ಲಿ ರಾಮರಾಜ್ಯವು ಪುನಃ ಶುರುವಾಗಿದೆ. ಮತ್ತು ಇದು ಎಷ್ಟೋ ಶತಮಾನಗಳ ಒಂದು ಕಾಯುವಿಕೆ ಶ್ರೀರಾಮನ ಒಂದು ಭವ್ಯ ಮಂದಿರ, ಎಷ್ಟೋ ಜನರ ಒಂದು ತ್ಯಾಗ ಬಲಿದಾನ, ಎಷ್ಟೋ ಜನರ ಒಂದು ಕಾಯುವಿಕೆ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸಾಕಾರಗೊಂಡು ಭವ್ಯ ಮಂದಿರ ನಿರ್ಮಾಣಗೊಂಡಿದೆ. ಅಲ್ಲಿಂದ ಶುರುವಾದ ಈ ರಾಮ ಮಂದಿರ ಅಥವಾ ರಾಮನ ಒಂದು ರಾಮರಾಜ್ಯ, ಈ ರಾಮಯುಗ ಶಾಶ್ವತವಾಗಿ ಇರಲಿದೆ. ಇನ್ನು ಮುಂದೆ ಇದು ರಾಮನ ಯುಗ ಶುರುವಾಗಿದೆ. ಎಲ್ಲರಿಗೂ ಈ ದಿನದ ಶುಭಾಶಯಗಳು. ಜೈ ಶ್ರೀರಾಮ್.